ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನಾ ಎಲ್ಲಿಂದ ಎಲ್ಲಿಗೋದ್ರು ನೀನೇ ತಗ್ಲಾಕೋತಿಯಲ್ಲಪ್ಪ. ನಾನಲ್ಲ, ಶ್ಯಾಡೋ ತರ ನನ್ನ ಹಿಂದೆ ಬಿದ್ದಿರೋದು ನೀನು. ಏನ್ ತಮಾಷೆನಾ? ನೀನ್ ಹಿಂದೆನೆ ಸುತ್ತಿ ನಿನ್ ಜೊತೆ ಸೆಲ್ಫಿ ತಗೊಳ್ಳೋ ಆಸೆನಾ ನಂಗೆ? ನೀನೇನ್ ದೊಡ್ಡ ಸೆಲೆಬ್ರಿಟಿನಾ? ಹೆಲೋ, ಹೊತ್ತು ಗೊತ್ತಿಲ್ಲದೆ ಎಮ್ಮೆ ತರ ಒಳಗಡೆ ನುಗ್ಗಿ ತಲೆಯೆಲ್ಲ ಮಾತಾಡ್ತಿರೋದು ನೀನು. ನೀನ್ ಇಲ್ಲಿದ್ಯಾ ಅಂತ ನನ್ಗೇನ್ ಕನ್ಸ ಬಿದ್ದಿತ್ತು. ಒಂದ್ ಹುಡುಗಿ ಮುಂದೆ ಈ ಅವತಾರದಲ್ಲಿ ನಿಂತಿದ್ಯಲ್ಲ, ನಿನ್ಗೇನ್ ನಾಚಿಕೆ ಆಗಲ್ವಾ? ಅದೇನೋ ಹೇಳ್ತಾರಲ್ಲ, ಅಶ್ಲೀಲ ಥು. ಹೇ, ನಿನ್ನ ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ನೀನು ತಾನು ಅಂತಲ್ಲ, ಸುಮ್ಮನೆ ನನ್ನ ಹತ್ರ ಮಾತಾಡಬೇಡ. ಮರ್ಯಾದೆ ಕೊಡುವಾಗ ಕೊಟ್ಟೆ ಮಾತಾಡಿದೀನಿ. ಆದ್ರೆ ಯಾವಾಗ ನೀನ್ ನನ್ ಮೇಲೆ ಕಳ್ಳಿ ಅಂತ ಸುಳ್ಳು ಅಪಾದನೆ ಹೊರಿಸಿ ಸಾರಿ ಕೇಳಿಲ್ವೋ, ಅವಾಗಿಂದ ನಿನಗ್ ಮರ್ಯಾದೆ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಗೊತ್ತಾಯ್ತು. ಏಯ್, ಇನ್ನೊಂದು ಎಕ್ಸ್ಟ್ರಾ ಮಾತಾಡ್ರು ನಾನು ಸುಮ್ಮನೆ ಇರಲ್ಲ, ಹೇಳ್ತಾ ಇದೀನಿ. ಮುಟ್ಟಿದ್ರೆ ಮುನಿ ತರ ಆಡ್ತೀಯ, ನಮಗೆ ಆವಾಜ. ಏನ್ ತಮಾಷೆನಾ? ಆಡ್ತೀನಿ, ಒಂದಲ್ಲ 1000 ಮಾತಾಡ್ತೀನಿ. ಏನ್ ಇವಾಗ? ಅಲ್ಲ, ಏನ್ ಇವಾಗ ಅಂದೆ. ಅದೇನೋ ಹೇಳ್ತಿರೋ ಗೌರ್ ಬೀದಿಯಲ್ಲ. ಹಾದಿಲೋಗೋ ಮಾರಿ. ಹಾ, ಹಾದಿಲೋಗೋ ಮಾರಿನ ಮನೆ ಕರ್ಕೊಂಡ್ಬಂದ್ರು. ಹಾಗಾಗಿ ಆದ್ರೂ ಒಂದ್ ಹುಡುಗಿ ಮುಂದೆ ಅರ್ಧಂಬರ್ಧ ಡ್ರೆಸ್ ಅಲ್ಲಿ ನಿಂತಿದ್ಯಲ್ಲ, ನಿಂಗ್ ಚೂರಾದ್ರೂ ಮ್ಯಾನರ್ಸ್ ಇದ್ಯಾ? ಓ ಕರೆಕ್ಟ್, ನಿಂಗ್ ಮ್ಯಾನರ್ಸ್ ಪದದ ಅರ್ಥನೇ ಗೊತ್ತಿಲ್ವಲ್ಲ. ನೋಡ್ಕೊಂಡು ನಿಂತ್ಕೊಳ್ಳೋ ಬದಲು ಹೋಗ್ಬೋದಲ್ಲ, ಮೊದಲಿಂದ ಹೋಗು. ಯಾವಳಿಗ್ ಬೇಕು? ನಾನ್ ನೋಡೋದಿಲ್ಲ. ನನಗೆ ನಿನ್ನ ನೋಡೋ ಆಸೆ ಆಗಿ ನೀ ಬಂದೆ ಅಂತ ತಿಳ್ಕೊಬೇಡ. ನನಗೆ ನೀನ್ ಇದ್ಯಾ ಅಂತಾನೆ ಗೊತ್ತಿರ್ಲಿಲ್ಲ. ನಾನು ಹೊಟ್ಟೋಗ್ತೀನಪ್ಪ. ಐ, ಎಲ್ಲಿಗೆ ಹೋದ? ಏ, ನೀನು ಕನ್ನಡ ಬರೋದಿಲ್ವಾ? ಹೋಗು ಅಂತ ಹೇಳಿದ್ರು ಇಲ್ಲೇ ನಿಂತ್ಕೊಂಡು ಕದ್ದು ನೋಡ್ತಿಲ್ಲ. ಹೆಮ್ಮಾರಿ, ನೀನೇನ್ ಮನ್ಮತನ್ ತುಂಡು ಕದ್ ನೋಡೋದಿಕ್ಕೆ? ಆಗ್ಲೇ ಹೋಗೋಣ ಅನ್ಕೊಂಡ್ರೆ ನೀನೇ ಅಡ್ಡ ನಿಂತಿದ್ದೆ. ನಾನೇನ್ ಮಾಡ್ಲಿ? ಕಾಲ್ ಕೆರ್ಕೊಂಡು ಜಗಳ ಮಾಡೋದ್ ಬಿಟ್ರೆ ನಿನಗೆ ಇನ್ನೇನು ಗೊತ್ತಿಲ್ಲ ಅನ್ಸುತ್ತೆ. ನಿನ್ನ ಹತ್ರ ಮಾತು ಕ್ಲಾಸ್ ಹೋಗ್ತೀನಿ. ಯಾವಳಿರ್ತಾಳೆ? ಹುಡ್ಗಿರಂದ್ರನೇ ಆಗಲ್ಲ ಅಂತ್ಯ, ಮತ್ ಹಿಡ್ಕೊಂಡೇ ಇದ್ಯಾ? ಅಯ್ಯ ಲೂಸು, ಹಿಡ್ಕೊಂಡಿದ್ಯಾ ಅಂತ ತಕ್ಷಣ ಬಿಟ್ಟಿಯಲ್ಲ. ಬಾಡಿಗೆ ಗ್ಯಾರಂಟಿ ವಾರಂಟಿ ಇರುತ್ತಾ? ಏಯ್, ನನಗೆ ನೀನು ನೆರಳು ಕಂಡ್ರೆ ಆಗೋದಿಲ್ಲ. ಸುಮ್ಮನೆ ವಟ ಅನ್ಕೊಂಡು ನಾನು ಇರಿಟೇಟ್ ಮಾಡಬೇಡ. ಇನ್ನೊಂದ್ಸಲ ನನ್ನ ಕಣ್ಣು ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ನಿನ್ ಮುಖ ನೋಡು, ಸಾಯಿಸ್ಬಿಡ್ತಾನೆ. ನೀನ್ ಫೋನ್ ಕೇಳಿಸ್ಕೊಳ್ಳಯ್ಯ. ನೀನ್ ಫೋನ್ ವಾಪಸ್ ಇಟ್ಕೊಂಡು ಸತಾಯಿಸಿದ್ದು ನಿಂಗೆ ಸಾಕಾಗ್ಲಿಲ್ಲ ಅನ್ಸುತ್ತಲ್ವಾ? ಹೋಗ್ತೀನಿ ಅಂದ್ರೆ ಹೋಗ್ತೀನಿ. Close the damn door. Hi, please come. ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿನ್ಗೆ? ಒಂದ್ ಹುಡುಗಿ ಹೂವಿನಾರ ಹಾಕೋದಂದ್ರೆ ಏನ್ ತಮಾಷೆ ಅನ್ಕೊಂಡಿದ್ಯಾ? ನಾನ್ ಹೋಗ್ತಿದ್ದ ದಾರಿಲಿ ಅಡ್ಡ ಬಂದಿದ್ ನೀನು. ನಾನೇ ಬೈಯೋದಕ್ಕೆ ಶುರು ಮಾಡ್ತೀನಿ ಅಂತ ನೀನ್ ನನ್ಗೆ ಆವಾಜ್ ಆಗ್ತಿದ್ಯಾ? ಇದೆಲ್ಲ ನನ್ನ ಹತ್ರ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡ. ನಿನ್ ಮುಖ ಬೇರೆ ನೋಡಿದ್ನ, ಇವತ್ತೇನ್ ಕಾದಿದ್ಯೋ ನನ್ಗೆ. ಅದು ನನ್ನ ಡೈಲಾಗು,
ನಿಂದಲ್ಲ. ಏಯ್ ದಾರಿ ಬಿಡು. ಛೀ, ಹೋಗ್. ಶುಂಠಿ ಶಂಕರ ಅವನು ನಾನೇ ದೊಡ್ಡ ಸುಂದ್ರಾಂಗ ಅನ್ಕೊಂಡ್ಬಿಟ್ಟಿರ್ಬೇಕು. ನಾನೇ ಅವನ್ನ ನೋಡಕ್ ಹೋಗಿದ್ದು. ಈ ಸಿಡ್ಕೋ ಪೊಲ್ರಿತಾನೆ ಅಂತ ನನಗೇನು ಗೊತ್ತಿತ್ತು? ತಕ್ಕ ಶಾಸ್ತಿ ಆಗಿರ್ಬೇಕಲ್ಲ, ಆಸ್ ಎಕ್ಸ್ಪೆಕ್ಟೆಡ್ ಆಗ್ಬೇಕಾದ್ದೆ. ಭ್ರಮೆ. ಏನ್ ತಮಾಷೆ ಅನ್ಕೊಂಡಿದ್ಯಾ? ನೀನ್ ಅನ್ಕೊಂಡಾಗೆಲ್ಲ ಏನು ನಡೆಯೋದಿಲ್ಲ ಕೂಸೆ. ಇದೆಲ್ಲ ಕಿತಾಪತಿ ನಿಂದೆ ಅಂತ ನನಗ್ ಗೊತ್ತು. ಎಂತ ಚೀಪ್ ಪ್ಲಾನ್. ಈ ಲೆವೆಲ್ಗೆ ನೀನ್ ಮಾತ್ರ ಇಳಿಯೋದಕ್ಕೆ ಸಾಧ್ಯ ಬಿಡು. ಎಲ್ಲ ಗೊತ್ತಿದ್ದವಳು ಯಾಕೆ ಕುರಿ ಆಗ್ತೀಯಾ? ಏನೋ ದೊಡ್ಡ ಸಾಧನೆ ಮಾಡಿದೀನಿ ಅನ್ನೋ ತರ ಮೆರಿಬೇಡ. ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಯಾವ್ದು ವರ್ಕೌಟ್ ಆಗಲ್ಲ. ಆಯ್ತು ನಿಂದು. ಬಿಟ್ಟು ತಿನ್ಕೊಂಡು ಹೋಗಕ್ಕೆ ಅಂತ ಬಂದವಳು ತಿನ್ಕೊಂಡು ಹೋಗ್ತಾ ಇರ್ಬೇಕು. ಬಾಯ್ಗೆ ಬಂದಾಗ ಮಾತಾಡ್ಬೇಡ. ನಾಲ್ಗೆ ಮೇಲೆ ಹಿಡ್ತಾ ಇರಿ. ನಾವೇ ನೀನ್ ಊಟಕ್ಕಿಲ್ಲ ಅಂತ ಬಂದಿಲ್ಲ. ಮತ್ತ್ಯಾಕೆ ಬಂದೆ? ನಿನ್ಗೂ ನಮಗೂ ಮ್ಯಾಚೇ ಆಗಲ್ಲ. ನೀನು ನಿನ್ ಲೆವೆಲ್ ಛೇ. ನಿಮ್ಮನ್ನ ನನ್ನ ಸಂಬಂಧಿಕರು ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ. ನನಗೂ ನೀನಂತ ನರಿ ಬುದ್ಧಿಯೊಳನ ತಂಗಿ ಅಂದ್ಕೊಳಕ್ಕೂ ಹಾಗೆ ಅನ್ಸುತ್ತೆ. ನಾವ್ ಯಾರು ನಿನ್ ಮುಖ ನೋಡ್ಕೊಂಡು ಇಲ್ಲಿಗೆ ಬಂದಿಲ್ಲ. ದೊಡ್ಡಮ್ಮ ಮತ್ತೆ ಅಣ್ಣನ ಮುಖ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. 3 ಕಾಸಿಗೆ ಬಾಳದೆ ಇದ್ರು ಜಂಬಕ್ಕೇನು ಕಮ್ಮಿ ಇಲ್ಲ ನಿನ್ಗೆ. ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಗೆ ಹೂ ಸುತ್ಕೊಂಡು ತಿರ್ಗಾಡೋರು ನೀವು. ಸಾರಿಕಾ, ನಮ್ಮನೆ ಮದ್ವೆಗೆ ಬಂದು ನನ್ ಮೇಲೆ ಕೂಗಾಡ್ತೀಯಾ? ದೊಡ್ಡಮ್ಮನ ಮುಖ ನೋಡ್ಕೊಂಡು ಸುಮ್ನೆ ಇದ್ದೀನಿ. ಅದನ್ನೇ ವೀಕ್ನೆಸ್ ಮಾಡ್ಕೊಂಡು ಆಡಿದ್ದೆ ಆಟ ಅನ್ಕೋಬೇಡ. ನೀನ್ ಏನ್ ಮಾಡಿದ್ರು ಸಹಿಸ್ಕೊಂಡಿರ್ತೀನಿ ಅನ್ನೋ ಭ್ರಮೇಲ್ ಮೆರಿಬೇಡ. ಏನೇ ಮಾಡ್ತೀಯಾ? ಏನ್ ಬೇಕಿದ್ರು ಮಾಡ್ತೀನಿ. ನಿನ್ ಕೈ ಏನು ಮಾಡಕ್ ಆಗಲ್ಲ. ಗಂಡು ಹುಡ್ಕಕ್ಕೆ ಬೆಟಾಲಿಯನ್ ಕರ್ಕೊಂಡ್ ಬಂದಿರಲ್ಲ ನಿಮ್ಮಮ್ಮ. ಇದಾಗೋ ಅವಮಾನಕ್ಕೆ ನಾನ್ ನಿನ್ಮೇಲೆ ಹಾಕೋ ಕಳಂಕಕ್ಕೆ ಈ ಮದ್ವೆ ಮನೇಲಲ್ಲ, ಇಡೀ ಪ್ರಪಂಚದಲ್ಲಿ ಯಾರು ಸಂಬಂಧ ಮಾಡಕ್ ಬರಲ್ಲ. ಈ ಮದ್ವೆ ಮುಗಿಯೋದೊಳಗಡೆ ನಿಮ್ ಮದ್ವೆ ಕನ್ಸಿಗೆ ಬೆಂಕಿ ಹಾಕಿಲ್ಲ ಅಂದ್ರೆ ನನ್ನ ಹೆಸರು ಸಾರಿಕಾನೇ ಅಲ್ಲ. ಇಷ್ಟು ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡ್ತೀಯ ಅಂದ್ರೆ ನಾನು ರೆಡಿನೇ. ನಾನಿರೋವರೆಗೂ ನಿನ್ಗೇನು ಮಾಡಕ್ ಆಗಲ್ಲ. ಚಿಕ್ಕಕ್ಕ, ಇನ್ನು ದೊಡ್ಡಕ್ಕ ನಿದ್ದೆ ಬಂದಿಲ್ಲ ಅನ್ಸುತ್ತೆ. ಏನ್ ಯೋಚನೆ ಮಾಡ್ತಿದ್ಯಕ್ಕ? ಏನ್ ಯೋಚನೆ ಮಾಡ್ತಿದ್ದಾಳೆ ಅಂತ ನನಗ್ ಗೊತ್ತು. ನಾನು ಇಲ್ದಿರೋ ಟೈಮಲ್ಲಿ ನೀನ್ ನನ್ ಜೊತೆ ಮಾತಾಡಿದ್ಯಾ ತಾನೆ? ಯಾರಕ್ಕ? ಹೇಳಕ್ಕ. ಯಾವ್ದಕ್ಕೂ ಹುಷಾರಕ್ಕ. ಸ್ಮಾರ್ಟ್ ಫೋನ್ ಕಾಲ, ರಿಚ್ ಕೂಡ ಬೇರೆ. ಶ್ರೀಮಂತರ ಹುಡುಗನ ನಂಬಕ್ ಆಗಲ್ಲ. ಯಾವಾಗ ಏನಾಗುತ್ತೋ ಯಾರಿಗ್ ಗೊತ್ತು? ಇವಳು ನನಗೆ ಹೇಳ್ಕೊಡಕ್ ಬಂದ್ಬಿಟ್ಲು. ನಾನೇನು ಅವನಿಂದ ಹೋಗ್ತಿಲ್ಲ, ಅವನೇ ನನ್ನಿಂದ ಬರ್ತಿದ್ದಾನೆ. ಯಾರು ಯಾರ ಹಿಂದೆ ಹೋದ್ರು ಮುಂದೆ ಏನಾಗುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಓಹೋ, ಸೈಲೆಂಟ್ ಆಗಿ ಸೈಕಲ್ ಗ್ಯಾಪಲ್ಲಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನಡೀತಿದೆ. ನಂಗೆ ವಿಷಯನೇ ಗೊತ್ತಿರಲಿಲ್ಲ. ಲೈವ್ ಆಕ್ಷನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ನೀನ್ ಏನೋ ನಡೆಸ್ತಾ ಇದ್ಯಾ. ನಡ್ಸು. ಅಮ್ಮಂಗಿರೋ ಟೆನ್ಷನ್ ಆದ್ರೂ ಕಮ್ಮಿ ಆಗತ್ತೆ. ನೀನ್ ನನ್ನ ಕಾಲು ಎಳೆಯಕ್ ಬರ್ಬೇಡ. ನೀನೇನ್ ಕಮ್ಮಿ ಇಲ್ಲ. ಹೌದಾ? ಅಮ್ಮ ಅಕ್ಕ ಏನ್ ಮಾಡಿದ್ಲು? ಅವಳನ್ನೇ ಕೇಳು. ಆಗಲ್ಲ ಅನ್ಕೊಂಡೆ ಆದ್ಯ ಅಣ್ಣನ ಜೊತೆ ಕುಣಿಲಿಲ್ವಾ? ಹೌದಲ್ವಾ? ನೀನೇನ್ ನಡೆಸ್ತಿದ್ಯಕ್ಕ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.